ಬೆಳ್ತಂಗಡಿ ಸಂತೆಕಟ್ಟೆ ಬಳಿಯ KEB ರಸ್ತೆಯ ಪವನ್ ಕ್ಯಾಂಟೀನ್ನಲ್ಲಿ ಅಕ್ರಮ ವ್ಯವಹಾರವೊಂದನ್ನು ಬೆಳ್ತಂಗಡಿ ಪೊಲೀಸರು ಪತ್ತೆ ಹಚ್ಚಿದರು. ಇಬ್ಬರನ್ನು ಬಂಧಿಸಿದ್ದಾರೆ, ಒಬ್ಬಾಕೆಯನ್ನು ರಕ್ಷಿಸಿದ್ದಾರೆ, ಇನ್ನೊಬ್ಬನನ್ನು ಸಾಕ್ಷಿಯಾಗಿ ಮಾಡಿಕೊಂಡಿದ್ದಾರೆ. ಒಂದು ವೇಳೆ ಪೊಲೀಸರು ಈ ಸಂದರ್ಭದಲ್ಲಿ ಎಂಟ್ರಿ ಕೊಡದೇ ಇರ್ತಿದ್ರೆ ಇಲ್ಲಿ ಮತ್ತೊಂದು ಹನಿ ಟ್ರ್ಯಾಪ್ ದಂಧೆ ಆಗ್ತಿತ್ತೋ ಎನ್ನುವಂಥ ಸಂಶಯ ಇದೆ. ಸುಮಾರು 12 ವರ್ಷಗಳ ಹಿಂದೆ ಬೆಳ್ತಂಗಡಿಯಲ್ಲಿ ಇಂಥದ್ದೇ ಒಂದು ಕೃತ್ಯ ನಡೆದಿತ್ತು. ಬಂಟ್ವಾಳ ಸಮೀಪದ ಲೊರಟ ಪದವಿನ ವ್ಯಕ್ತಿಯೊಬ್ಬರು ವೇಣೂರಿಗೆ ತನ್ನ ಮನೆಯ ಬಾಡಿಗೆಯನ್ನು ಸಂಗ್ರಹಿಸಲು ರಿಕ್ಷಾದಲ್ಲಿ ಹೋಗಿದ್ದರು. ಅವರು ವಿದೇಶದಲ್ಲಿ ಉದ್ಯೋಗದಲ್ಲಿದ್ದರು. ಅವರು ವೇಣೂರಿನಲ್ಲಿ ಒಂದು ಹಳೆ ಮನೆಯೊಂದನ್ನು ಖರೀದಿ ಮಾಡಿದರು. ಅಲ್ಲಿ ಕೆಲವು ಬಾಡಿಗೆ ಕುಟುಂಬಗಳು ಇದ್ದವು. ಅಲ್ಲಿಗೆ ಅವರು ಪ್ರತಿ ತಿಂಗಳು ಪರಿಚಯದ ರಿಕ್ಷಾ ಚಾಲಕರೊಂದಿಗೆ ಹೋಗಿ ಬಾಡಿಗೆ ಸಂಗ್ರಹ ಮಾಡುತ್ತಿದ್ದರು. ಅದೇ ರೀತಿ ಆ ದಿನ ಸಹ ಅವರು ಅಲ್ಲಿಗೆ ಹೋಗಿದ್ದರು. ಆಗ ಆ ರಿಕ್ಷಾ ಚಾಲಕ ಅವರಲ್ಲಿ ಒಂದು ಆಸೆ ಹುಟ್ಟಿಸಿದ. ಬೆಳ್ತಂಗಡಿ ಸಮೀಪದ ಲಾಯ್ಲದಲ್ಲಿ ಒಂದು ಹೆಣ್ಣೊಬ್ಬಳು ಇದ್ದಾಳೆ, ಅವಳು 2,000 ಕೊಟ್ಟರೆ ಬರ್ತಾಳೆ, ನಿಮಗೆ ಆಸಕ್ತಿ ಇದೆಯಾ ಎಂದು ಕೇಳಿದ್ದ. ಸಹಜವಾಗಿಯೇ ಅವರಿಗೆ ಅದರಲ್ಲಿ ಆಸಕ್ತಿ ಹುಟ್ಟಿಸಿತು, ಹೋಗುವ ಅಂತ ಹೇಳಿದರು. ಆದ್ದರಿಂದಾಗಿ ಆ ರಿಕ್ಷಾ ಚಾಲಕ ಅವರನ್ನು ಲಾಯ್ಲಕ್ಕೆ ಕರೆದುಕೊಂಡು ಹೋಗಿದ್ದ. ಅಲ್ಲಿ ರಸ್ತೆ ಬದಿಯಲ್ಲಿ ಆ ಹುಡುಗಿ ನಿಂತಿದ್ಲು. ಆಕೆಯನ್ನು ರಿಕ್ಷಕ್ಕೆ ಹತ್ತಿಸಿಕೊಂಡರು. ಅಲ್ಲಿಂದ ಮುಂದಕ್ಕೆ ಒಂದು ಹೋಟೆಲಲ್ಲಿ ಕೂರಿಸಿ ತಿಂಡಿಯೆಲ್ಲ ಮಾಡಿ ಅಲ್ಲಿಂದ ಮುಂದಕ್ಕೆ ಬಂದ ಸಂದರ್ಭದಲ್ಲಿ ಮಾರುತಿ ವ್ಯಾನ್ನಲ್ಲಿ ಬಂದಂತಹ ಯುವಕರ ತಂಡ ಅವರನ್ನು ಅಡ್ಡಗಟ್ಟಿತು. ಅವರಿಬ್ಬರನ್ನು ನಿಲ್ಲಿಸಿ ಮೊಬೈಲಲ್ಲಿ ಫೋಟೋ ತೆಗೆಯಿತು. ನಂತರ ಅವರನ್ನು ಮಾರುತಿ ಓಮ್ನಿ ಕಾರಲ್ಲಿ ತುಂಬಿಸಿಕೊಂಡು ಬಂದು ಪುಂಜಾಲಕಟ್ಟೆ ಸಮೀಪದ ನಯನಾಡಿನ ಮನೆಯೊಂದರಲ್ಲಿ ಕೂಡಿ ಹಾಕಿ ಹಲ್ಲೆ ಮಾಡಿತು. ಅವರ ಪಾಸ್ಪೋರ್ಟನ್ನು ತೆಗೆದುಕೊಂಡು ಸುಮಾರು 25 ಲಕ್ಷ ರೂಗಳಿಗೆ ಬೇಡಿಕೆ ಇಟ್ಟಿತು. ಅವರು ತನ್ನ ಕೈಯಲ್ಲಿದ್ದಂತಹ ಬಾಡಿಗೆ ಸಂಗ್ರಹದ ಹಣವನ್ನು ಕೊಟ್ಟು 2 ದಿವಸದ ಸಮಯ ಕೇಳಿ ಅಲ್ಲಿಂದ ಪಾರಾಗಿ ಬಂದರು. ಅವರ ಪಾಸ್ಪೋರ್ಟನ್ನು ಆ ತಂಡ ಇರಿಸಿಕೊಂಡಿತ್ತು. ಅವರು ತನ್ನ ಪರಿಚಯಸ್ಥರೊಂದಿಗೆ 25 ಲಕ್ಷವನ್ನು ಕೇಳಿ ಹಣ ಹೊಂದಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದಾಗ ಅವರ ಸಂಬಂಧಿಕರೊಬ್ಬರಿಗೆ ಮಾಹಿತಿ ಸಿಕ್ಕಿತ್ತು. ಇದು ಹನಿ ಟ್ರ್ಯಾಪ್ ಆಗಿದೆ ಎನ್ನುವಂತಹ ಮಾಹಿತಿ ಖಚಿತವಾಗುತ್ತದಂತೆ ಅವರನ್ನು ನೇರವಾಗಿ ಬಂಟ್ವಾಳ ಉಪವಿಭಾಗದ ASP ರಾಹುಲ್ ಕುಮಾರ್ ಸಹರ್ಪಾಳ್ ಅವರ ಅಲ್ಲಿಗೆ ಕರ್ಕೊಂಡು ಬಂದು ವಾಸ್ತವ ಸ್ಥಿತಿಯನ್ನು ವಿವರಿಸಲಾಯಿತು. ತಕ್ಷಣ ರಾಹುಲ್ ಅವರು ಕಾರ್ಯಪ್ರವೃತ್ತರಾದರು. ಆಗ ಜಿಲ್ಲಾ ಅಪರಾಧ ಪತ್ತೆ ದಳದ ಸಿಬ್ಬಂದಿಗಳು ಬಂಟ್ವಾಳ ಉಪವಿಭಾಗ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ನಡೆಸಿದರು. ಯಾಕಂದರೆ ಮಂಗಳೂರು ಸಿಟಿ ಕಮಿಷನರೇಟ್ ವ್ಯಾಪ್ತಿಗೆ ಬಂದಿತ್ತು. ಆದ್ದರಿಂದಾಗಿ DCIB ಅಂತ ಏನಿದೆ ಅದು ಜಿಲ್ಲಾ ವ್ಯಾಪ್ತಿಗೆ ಇರುವಂಥದ್ದು. ಆದ್ದರಿಂದ ಅದರ ಹೆಡ್ ಕ್ವಾರ್ಟರ್ ಬಂಟ್ವಾಳ ಉಪವಿಭಾಗದಲ್ಲಿ ಇತ್ತು. ಆದ್ದರಿಂದಾಗಿ ಅಲ್ಲಿನ ಸಿಬ್ಬಂದಿಗಳನ್ನು ಒಟ್ಟುಗೂಡಿಸಿ ಕಾರ್ಯಾಚರಣೆ ಮಾಡಲಾಯಿತು. ಕಾರ್ಯಾಚರಣೆಯಲ್ಲಿ ಒಬ್ಬೊಬ್ಬರನ್ನೇ ಎತ್ತಿಕೊಂಡು ಬರಲಾಯಿತು. ಒಟ್ಟು 12 ಮಂದಿಯನ್ನು ಎತ್ತಿಕೊಂಡು ಬರಲು. ಇಡೀ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದವನು ವೇಣೂರಿನ ಗೋಳಿ ಅಂಗಡಿಯ ಆಸಿಫ್ ಎಂಬಾತ. ಆತನಿಗೆ ಮಾಹಿತಿ ಸಿಕ್ಕಿ ಆತ ಪರಾರಿಯಾದ. ಮತ್ತೊಬ್ಬ ಬೆಳ್ತಂಗಡಿಯ ಯುವಕ, ಆತನು ಪೊಲೀಸರ ಕೈಗೆ ಸಿಕ್ಕಿಲ್ಲ. ಈ ಹೆಣ್ಣನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡರು. ಅದರಿಂದಾಗಿ ಆಕೆಯನ್ನು ಬಳಸಿಕೊಂಡು ಉದ್ಯಮಿಗಳನ್ನು ಬಲೆಗೆ ಬೀಳಿಸಿ ಹನಿ ಟ್ರ್ಯಾಪ್ ಮಾಡುವಂತಹ ದಂಧೆ ನಡೀತಿದ್ದದ್ದು ಸ್ಪಷ್ಟವಾಗಿತ್ತು. ಅಷ್ಟೂ ಮಂದಿಯನ್ನು ಪೊಲೀಸರು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಹೆಚ್ಚಿನ ಅಂಶ ಆ ಪ್ರಕರಣ ಇವತ್ತಿಗೂ ನ್ಯಾಯಾಲಯದಲ್ಲಿ ವಿಚಾರಣಾ ಹಂತದಲ್ಲಿದೆ. ಆ ಪ್ರಕರಣದಲ್ಲಿ ಇರುವಂತಹ ಕೆಲವೊಂದು ಆರೋಪಿಗಳು
ಈಗಲೂ ನ್ಯಾಯಾಲಯಕ್ಕೆ ಓಡಾಡುತ್ತಿದ್ದಾರೆ. ಈ ರೀತಿಯ ಘಟನೆಗಳು ಬೆಳ್ತಂಗಡಿ ಪರಿಸರದಲ್ಲಿ ಆಗಾಗ ನಡೀತಾ ಇತ್ತು. ಆದ್ದರಿಂದಾಗಿ ಅಲ್ಲಿ ಇಂತಹ ಘಟನೆಗಳಿಗೆ ಆಸ್ಪದ ನೀಡಬಾರದು ಅಂತ ಕೇಳಿ ಪೊಲೀಸರು ಕೆಲವೊಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಆ ಕಟ್ಟುನಿಟ್ಟಿನ ಕ್ರಮಗಳಿಂದಾಗಿಯೇ ಸುಂದರ್ ಶೆಟ್ಟಿಯವರ ಹೋಟೆಲಲ್ಲಿ ನಡೀತಿದ್ದಂಥ ಈ ಅಕ್ರಮ ವ್ಯವಹಾರ ಬಯಲಿಗೆ ಬಂದದ್ದು. ಇದೇ ರೀತಿಯ ಅಕ್ರಮ ವ್ಯವಹಾರ ಅದೇ ಪರಿಸರದ ಒಂದು ಮನೆಯಲ್ಲಿ ಮತ್ತು ಇನ್ನೊಂದು ಮನೆಯಲ್ಲಿ ನಡೀತಿದೆ ಎನ್ನುವಂಥ ಮಾಹಿತಿಯೂ ಪೊಲೀಸರಲ್ಲಿ ಇದೆ. ಆ ಮನೆಗಳ ಮೇಲೂ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಕೆಲವರು ಅದಕ್ಕೆ ಮಾಹಿತಿಗಳನ್ನು ನೀಡುತ್ತಲೂ ಇದ್ದಾರೆ. ಬೆಳ್ತಂಗಡಿಯಲ್ಲಿ ಸೋಮವಾರ ದಿವಸ ಸಂತೆಯ ದಿವಸ. ಆ ಸಂತೆಗೆ ಬೆಳ್ತಂಗಡಿ ತಾಲೂಕಿನ ಹಳ್ಳಿಗಳಿಂದ ವ್ಯಾಪಾರಿಗಳು ಹೇಗೆ ಬರ್ತಾರೋ ಅದೇ ರೀತಿ ಗ್ರಾಹಕರು ಬರ್ತಾರೆ. ಮಲೆನಾಡು ಭಾಗದಿಂದ ವ್ಯಾಪಾರಿಗಳು ಬರ್ತಾರೆ, ಸ್ಥಳೀಯ ವ್ಯಾಪಾರಿಗಳು ಇರ್ತಾರೆ. ಆದ್ದರಿಂದ ಮಲೆನಾಡು ಭಾಗದಿಂದ ಬರುವಂತಹ ವ್ಯಾಪಾರಿಗಳನ್ನೇ ಗುರಿಯಾಗಿಸಿಕೊಂಡು ಇಂತಹ ಹೆಣ್ಣಿನ ರುಚಿ ತೋರಿಸಿ ಅವರನ್ನು ದೋಚುವಂತಹ ಕೆಲವೊಂದು ಪ್ರಯತ್ನಗಳು ನಡೀತಲೇ ಇದೆ. ಆದರೆ ಬಹುತೇಕ ಪ್ರಕರಣಗಳು ಬೆಳಕಿಗೆ ಬರುವುದಿಲ್ಲ. ಆದ್ದರಿಂದಾಗಿ ಕೆಲವೊಂದು ಪ್ರಕರಣಗಳು ಇಂತಹ ಸಣ್ಣ ಪುಟ್ಟ ವಿವಾದಗಳಿಂದ ಬೆಳಕಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇತ್ತೀಚೆಗೆ ಬೆಳಕಿಗೆ ಬಂದ ಪ್ರಕರಣವು ಅದು ಒಂದಾದರೆ, ಅಲ್ಲಿ ಬೇರೆ 2 ಮನೆಗಳಲ್ಲಿ ಇಂಥದ್ದೇ ಕೃತ್ಯಗಳು ನಡೀತಿದೆ ಎನ್ನುವಂತಹ ಮಾಹಿತಿಗಳೂ ಇವೆ. ಮತ್ತು ಮದ್ದಡ್ಕದ ಮಹಿಳೆಯೊಬ್ಬಳು, ಲಾಯ್ಲದ ಮಹಿಳೆ ಮತ್ತು ಮೊನ್ನೆ ಸಿಕ್ಕಿಬಿದ್ದ ಮಹಿಳೆ ಅಲ್ಲದೆ ಇನ್ನೂ 2 ಮಹಿಳೆಯರು ಸಹ ಇಂಥದ್ದೇ ಒಂದು ಜಾಲದಲ್ಲಿ ಇದ್ದಾರೆ. ಅವರು ಸಹ ಹೊಸ ಹೊಸ ಮಿಕೆಗಳನ್ನು ಬಲೆಗೆ ಕೆಡವಲು ಪ್ರಯತ್ನ ಪಡ್ತಾ ಇದ್ದಾರೆ. ಒಂದು ವೇಳೆ ಮಿಕ ಬಲೆಗೆ ಬಿದ್ದರೆ ಅವರನ್ನು ದೋಚುವಂತಹ, ಅಂದರೆ ಅವರನ್ನು ಹನಿ ಟ್ರ್ಯಾಪ್ ಬಲೆಗೆ ಬೀಳಿಸುವಂತಹ ಪ್ರಯತ್ನಗಳು ನಡೀತದೆ ಎನ್ನುವುದಂತೂ ಸ್ಪಷ್ಟ.